RCB ಮತ್ತು CSK ನಡುವಿನ ಹೈ ವೋಲ್ಟೇಜ್ ಪಂದ್ಯ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಿ RCB ಮ್ಯಾಚ್ ಇದ್ದಾಗ ಆ ಕ್ರೇಜ್ ಬೇರೆ ಥರನೇ ಇರುತ್ತೆ. ಸೊ ಅದರಲ್ಲೂ ಇವತ್ತು ಹೈ ವೋಲ್ಟೇಜ್ ಪಂದ್ಯ. ಕಾರಣ ಏನು ಅಂದರೆ ಈ ಒಂದು ಪಂದ್ಯವನ್ನು RCB ಗೆದ್ದರೆ ಪ್ಲೇ ಆಫ್ ಹಂತಕ್ಕೆ ಹೋಗುತ್ತೆ. ಬೆಂಗಳೂರಿನಲ್ಲಿ ಪಂದ್ಯ ಇದ್ದಾಗ ಕೇವಲ ಸ್ಟೇಡಿಯಂ ಮಾತ್ರ ಅಲ್ಲ, ಸ್ಟೇಡಿಯಂ ಅಕ್ಕಪಕ್ಕ ಇರುವಂತಹ ವ್ಯಾಪಾರಿಗಳಿಗೂ ಕೂಡ ಸಖತ್ತಾಗಿ ಖುಷಿಯಾಗುತ್ತೆ. ಯಾಕೆಂದರೆ ಆ ಪಂದ್ಯ ಇದ್ದಾಗ ವ್ಯಾಪಾರ ಆಟೋಮೆಟಿಕ್ ಆಗಿ ಜೋರಾಗುತ್ತೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದಲ್ಲಿ ಸೋಡಾ ಮಾಡ್ತಾ ಇರುವಂತಹ ಒಬ್ಬರು ಇದ್ದಾರೆ. ಸೊ ಅವ್ರ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಂಜು ರೆಡ್ಡಿ ಅಂತ. ಸರ್, RCB ಮತ್ತು CSK ಮ್ಯಾಚ್ ಇದ್ದಾಗ ಅಥವಾ RCB ಮ್ಯಾಚ್ ಇದ್ದಾಗ ಯಾವುದೇ ಮ್ಯಾಚ್ ಇದ್ದಾಗ ಹೇಗಿರುತ್ತೆ ಸರ್ ವ್ಯಾಪಾರ? ಇಲ್ಲಿ ಅಂದರೆ RCB ಇದ್ದಾಗ ಭಾಳಷ್ಟು ಜನ ಬರ್ತದೆ, ಪಬ್ಲಿಕ್ ಇರ್ತದೆ, ಬೆಸ್ಟ್ ಅಂತ ವ್ಯಾಪಾರ ಆಗುತ್ತದೆ ಸರ್. ಇಲ್ಲಿ ಅಂತ ಹೇಳಪ್ಪ ಏನೋ ಜಾಸ್ತಿ ಏನೋ ಒನ್ ಈಸ್ ಬೆಸ್ಟ್ ಆಗ್ತದೆ ಸರ್. ಅಂದರೆ RCB ಮ್ಯಾಚ್ ಇದ್ದಾಗ ನಿಮಗೆ ಸಖತ್ ಖುಷಿ ಆಗುತ್ತೆ? ಸಖತ್ತೆಲ್ಲ ಭಾಳ ಖುಷಿ ಆಗ್ತದೆ. ಇಲ್ಲಿನ ಪಬ್ಲಿಕ್ RCB ಇದ್ದರೆ ಮತ್ತೆ ಯಾವ ಟೀಮಿಗೆ ಬರಲ್ಲ. RCB ಮ್ಯಾಚ್ ಇದ್ದಾಗ ಅಷ್ಟು ಜನ ಬರ್ತದೆ ಸರ್. ಸರ್, RCB ಮ್ಯಾಚ್ ಇದ್ದಾಗ ಒಂದು ರೀತಿಯಾಗಿ ನಿಮ್ಮ ಸೋಡಾ ಕೂಡ ರೇಂಜಿಗೆ ಹೋಗ್ತದೆ ಅಂದ್ರೆ ನಾವು ಯಾವ ರೇಟಿಗೆ ಕೊಟ್ಟರು ಜನ ಕುಡಿತಾರೆ ಸರ್. ಅಲ್ಲಿ ಇದು ಇದ್ರ ಬೆಲೆನೇ ಕೇಳಲ್ಲ, ಅಷ್ಟು ಖುಷಿಲಿಂದ ಬಂದು ಕುಡಿತಾರೆ ಸರ್. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ, ಇಲ್ಲಿ ಸೋಡಾ ವ್ಯಾಪಾರಿ ಒಬ್ರು ಹೇಳ್ತಾರೆ RCB ಮತ್ತು CSK ಮ್ಯಾಚ್ ಇದ್ದಾಗ ಅಥವಾ RCB ಯಾವುದೇ ರೀತಿಯಾದಂತಹ ಪಂದ್ಯ ಇದ್ದಾಗ ನಿಜಕ್ಕೂ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತಂತೆ. ಯಾಕೆಂದರೆ ಆಟೋಮೆಟಿಕ್ ಆಗಿ ವ್ಯಾಪಾರ ಜಾಸ್ತಿ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.